ಮತದಾನಕ್ಕೂ ಮೊದಲು ಯದುವೀರವರು ದೇವಸ್ಥಾನಕ್ಕೆ ಬಂದು ಚಾಮುಂಡೇಶ್ವರಿ ಅಮ್ಮನವರಿಗೆ ಪೂಜೆ ಸಲ್ಲಿಸಿ ಅಲ್ಲಿಂದ ಬಂದು ಅವರು ಮತ ಚಲಾಯಿಸಿದ್ದಾರೆ. ಕುಟುಂಬ ಸಹಿತವಾಗಿ ಬಂದು ಮತ ಚಲಾಯಿಸಿರುವಂಥ ಯದುವೀರ್ ಈ ಬಾರಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಅದು ಮೈಸೂರಿನಿಂದ. ಯದುವೀರ್ ಪತ್ನಿ ರಿಷಿಕಾ ಮತ್ತು ಅವರ ತಾಯಿ ನಾವು ನೋಡ್ತಾ ಇದ್ದೀವಿ. ರಾಜಮಾತೆಯವರನ್ನು ಕೂಡ 3 ಜನ ಬಂದು ಮತ ಚಲಾಯಿಸ್ತಿರುವಂಥ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಪತ್ನಿ ತ್ರಿಷಿಕಾ, ತಾಯಿ ಪ್ರಮೋದ ದೇವಿ ಜೊತೆಗೆ ಬಂದು ಅವರು ಮತ ಚಲಾಯಿಸಿದ್ದಾರೆ. ನಾವು ಹೇಳ್ತಾ ಇದ್ವಿ ರಾಜರ ಈ ರಾಜಕಾರಣದ ಹೊಸ ಶಕೆ ಶುರುವಾಗಿದೆ ಈ ಮುಖಾಂತರ ಅಂತ. ಏಕೆಂದರೆ ಅದಕ್ಕೆ ತಕ್ಕ ಹಾಗೆ ಅವರು ಕೂಡ ಈ ಬೇರೆ ಬೇರೆ ರೀತಿಯಲ್ಲಿ ನಾನು ಕೂಡ ಬದಲಾಗಿದ್ದೀನಿ ಅಂತ ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅಂದರೆ ನಾವು ಬರೀ AC ರೂಮಲ್ಲಿರುವಂಥವ್ರಲ್ಲ, ಹೊರಗಡೆ ಬಂದು ಕೆಲಸ ಮಾಡಲಿಕ್ಕೂ ತಯಾರು ಅಂತ ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದರು. ಜನಸಾಮಾನ್ಯರ ಜೊತೆ ನಿಂತ್ಕೊಂಡು ಟೀ ಕುಡಿದ್ರು. ಜೊತೆಗೆ ಮೋದಿಯವರ ಕಾರ್ಯಕ್ರಮ ಆದಮೇಲೆ ಕಸ ಬಿದ್ದಿತ್ತು, ಅದನ್ನು ಗಂಡ ಹೆಂಡತಿ ನಿಂತ್ಕೊಂಡು ಎತ್ತಿದ್ರು. ಅಂದರೆ ನಾವು ಸಿದ್ಧವಾಗಿದ್ದೀವಿ ಜನಸೇವೆ ಮಾಡಲಿಕ್ಕೆ ಅಂತ. ಹೇರ್ ಲಾಸ್ಗೆ ಮೆಡಿಸಿನ್, ಹೇರ್ ಗ್ಲೋಗೆ ಜೆಲ್, ಡ್ಯಾಂಡ್ರಫ್ಗೆ ಶಾಂಪೂ, ಇದ್ಯಾವುದು ನನಗ್ ಬೇಡ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಕೂದಲಿಗೆ ನೈಸರ್ಗಿಕ ಆರೈಕೆ ನೀಡಿ ಆರೋಗ್ಯ ಕಾಪಾಡುತ್ತೆ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಫಾರ್ ಸ್ಟ್ರಾಂಗ್, ಸಾಫ್ಟ್ ಅಂಡ್ ಶೈನಿ ಹೇರ್. ಬನ್ನಿ, ಆದಮೇಲೆ ರಾಜಮಾತೆ ಅವರು ಮಾತಾಡಿದ್ರು. ಪ್ರಮೋದ ದೇವಿ ಅವರು ಏನು ಹೇಳಿದ್ರು ನೋಡಿ. 5 ವರ್ಷಕ್ಕೊಂದ್ಸತಿ ಇದು ಮತದಾನ ಮಾಡೋ ಸಂದರ್ಭ ಬರುತ್ತೆ. ಎಲ್ಲರೂ ತಪ್ಪದೆ ಏನೇ ಕೆಲಸ ಇದ್ದರೂ ಆ ಕೆಲಸ ಜೊತೆಗೆ ಇದು ಒಂದು ಕರ್ತವ್ಯ ಅಂತ ತಿಳ್ಕೊಂಡು ಎಲ್ಲರೂ ಮತದಾನ ಮಾಡಿ ಅಂತ ಎಲ್ಲರಲ್ಲೂ ಮನವಿ ಮಾಡ್ತೀನಿ. ಸೊ ಇದು ಒಂದು ಕರೆ ಕೊಟ್ಟರು, 5 ವರ್ಷಕ್ಕೊಂದ್ಸರಿ ಬರುತ್ತೆ ಅಂತ ಅವಕಾಶ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು ಅಂತ. ಬಹುಶಃ ಏನು ಅಂದರೆ ಯುವಕರು ಅದು ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಥ ಮಾಡ್ಕೋಬೇಕು. ರಜಾ ಬಿಟ್ಟ ತಕ್ಷಣವೇ ಈ ಸರ್ಕಾರಿ ನೌಕರರು ರಜಾ ಹಾಕೊಂಡು ಹೋಗೋದಲ್ಲ, ಅಥವಾ ಫ್ಯಾಮಿಲಿಗಳು ಹೇಳಿ ಕೇಳಿ ಬೇಸಿಗೆ ರಜೆ ಬೇರೆ. ಸೊ ಎಡವಟ್ಟುಗಳ ಮೇಲೆ ಎಡವಟ್ಟುಗಳು. ಸೊ ಯದುವೀರ್ ಈ ಬಾರಿ ಕಣಕ್ಕಿಳಿದಿದ್ದಾರೆ. ಮೈಸೂರು ಕೊಡಗು ಅಭ್ಯರ್ಥಿ ಯದುವೀರ್ ಅವರು ಮೈಸೂರಿನಲ್ಲಿ ಮತದಾನ ಮಾಡಿ ಬಂದಿದ್ದಾರೆ. ಯದುವೀರ್ ದಂಪತಿ ಇದು ಪೋಲಿಂಗ್ ಪರ್ಸೆಂಟೇಜ್ ನಿಮ್ಗೆ ಗೊತ್ತಿದೆ, ಎಲ್ಲ ಕಡೆನೂ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಅದಕ್ಕಾಗಿ ನಾವು ಆದಷ್ಟು ಅದನ್ನು ದೊಡ್ಡ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡುವಂಥದ್ದು ಮನವಿ ಮಾಡ್ತೀವಿ. ಜನರು ಎಲ್ಲ ಬಂದು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ತಮ್ಮ ಆಕಾಂಕ್ಷೆ ಅಭಿಪ್ರಾಯಗಳು ಎಲ್ಲ ಮತದ ಮೂಲಕ ತಾವು ವ್ಯಕ್ತಪಡಿಸ್ಬೋದು. ಸೊ ಅದಕ್ಕಾಗಿ ಈ ಒಂದು ಪ್ರೋಸೆಸ್ಸಲ್ಲಿ ನೀವೆಲ್ಲರೂ ಭಾಗವಹಿಸಬೇಕೆಂದು ಮನವಿ ಮಾಡ್ತೀನಿ. ಇದು ಪೋಲಿಂಗ್ ಪರ್ಸೆಂಟೇಜ್ ನಿಮ್ಗೆ ಗೊತ್ತಿದೆ, ಎಲ್ಲ ಕಡೆನೂ ಕಮ್ಮಿ ಎಲ್ಲರೂ ಒಂದು ಮತ ಚಲಾಯಿಸಬೇಕು ಅಂತ ಕರೆ ಕೊಟ್ಟರು ಯದುವೀರ್ ಅವರು. ಸೊ ಹಂಗಾಗಿ 101 ವರ್ಷದ ಅಜ್ಜಿ ಬಂದು ಮತ ಚಲಾಯಿಸಿದ್ದಾರೆ ನೋಡಿ. ಸೊ ಅವ್ರನ್ನ ನಿಲ್ಲಿಸ್ಬಿಟ್ರೆ ಯಾರಿಗೆ ವಯಸ್ಸಾಗಿದೆ ಅಂತ ನಮಗೆ ನಾವೇ ಕೇಳ್ಕೋಬೇಕು ಅವಿನಾಶ್. ಯಾಕೆಂದರೆ ನೋಡಿ ಆ ಜೀವನೋತ್ಸಾಹ ಇದೆಯಲ್ಲ ಅದು. ಬನ್ನಿ, ನಮ್ಮ ಪ್ರತಿನಿಧಿಯವ್ರ ಜೊತೆ ಮಾತಾಡಿದ್ದಾರೆ, ಏನು ಹೇಳಿದ್ರು ನೋಡೋಣ. ಅರಮನೆ ನಗರಿ ಮೈಸೂರಿನಲ್ಲಿ ಮತದಾನ ಬಿರುಸಿನಿಂದ ಸಾಗಿದೆ. ಸಾಕಷ್ಟು ಉತ್ಸಾಹದಿಂದ ಎಲ್ಲರೂ ಮತದಾನವನ್ನು ಮಾಡ್ತಾ ಇದ್ದಾರೆ. ವಿಶೇಷ ಅಂತ ಹೇಳಿದ್ರೆ 101 ವರ್ಷದ ಅಜ್ಜಿ ಇವತ್ತು ಬಂದು ಮತದಾನವನ್ನು ಮಾಡಿದ್ದಾರೆ. ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಯಾಕಂದರೆ 85 ವರ್ಷ ಮೇಲ್ಪಟ್ಟವ್ರಿಗೆ ಮನೆಯಲ್ಲೇ ಮತದಾನ ಮಾಡಲಿಕ್ಕೆ ಅವಕಾಶ ಕೊಟ್ಟರೂ ಸಹ ಬೇಡ, ನಾನು ಮತಗಟ್ಟೆಗೆ ಬರ್ತೇನೆ, ಮತಗಟ್ಟೆಯಲ್ಲೇ ಮತದಾನ ಮಾಡ್ತೇನೆ ಅಂತೇಳಿ ಅಜ್ಜಿ ಬಂದಿದ್ದಾರೆ. ಸೊ ಅಜ್ಜಿಯನ್ನು ಮಾತನಾಡ್ಸೋಣ. ಅಜ್ಜಿ, ಎಷ್ಟು ವರ್ಷ ನಿಮಗೆ? ಯಾವ ಏರಿಯಾ? ನಮ್ಮದು ಇಲ್ಲಿ ಪಕ್ಕದ ಗಲ್ಲಿ. ಎಷ್ಟು ವರ್ಷ ನಿಮಗೆ? ನಮ್ಗೆ 101 ವರ್ಷ ದಾಟ್ತು ಅಪ್ಪ. ಅಷ್ಟೇ. ಬಂದು ವೋಟ್ ಮಾಡಿದಿರಿ, ಎಷ್ಟು ಖುಷಿ ಇದೆ. ಇಲ್ಲೇ ಬಂದು ವೋಟ್ ಮಾಡಿದಿರಾ? ಅಲ್ಲಿ ಬರ್ನೇ ಇಲ್ವಲ್ಲ, ಅಲ್ಲಿ ಕುಂತ್ ಸಾಕಾಯ್ತು ಆಟೋಗೆ. ಅಪ್ಪ ಇವ್ರು ಕರ್ಕೊಂಡ್ಬಂದ್ರು. ಮಾಡಿದ್ರಿ. ಎಷ್ಟು ವರ್ಷದಿಂದ ವೋಟ್ ಮಾಡ್ತಾ ಇದೀರಾ? ನಾವು ಮಹಾರಾಜರು ಕಾಲದಿಂದಲೂ ಮಾಡ್ತಾವೆ. ಅವಾಗ್ಲಿಂದ ನರಸಿಂಹರಾಜ ಒಡೆಯರ್ ಅವರು ಆಗಿಂದನೂ ಮಾಡ್ತಾವೆ. ಯಾವತ್ತೂ ಮಿಸ್ ಮಾಡಿಲ್ವ ವೋಟ್? ಇಲ್ಲ. ಈಗ ಕೆಲವರು ವೋಟ್ ಮಾಡೋದಿಲ್ಲ, ರಜಾ ತಗೊಂಡು ಅಲ್ಲಿ ಇಲ್ಲಿ ಹೊರಟಾಯ್ತಾರೆ, ಅವ್ರಿಗೆಲ್ಲ ಏನ್ ಹೇಳ್ತೀರಾ? ನಾನೇನು ಹೇಳಿ ವೋಟ್ ಮಾಡಿ ಅಂತ ಹೇಳಿ ನೀವು ಹೇಳಿದ್ರೆ ಬರ್ತಾರೆ ಅಂತ. ಅಯ್ಯೋ, ನಾವು ಯಾರ್ಯಾರಿಗೂ ಹೋಗಕ್ಕಾಗಲ್ಲ. ಮೂಳೆ ಸಂಭಾಗವೇ, ಮೂಳೆ ಡಾಕ್ಟರ್ಗೆ ಹೋಯ್ತೀನಿ, ಮಾತ್ರೆ ತೀರೋಗೋದು. ಇವತ್ತೊಂದು ದಿವಸಕ್ಕದೆ
ನಾಳೆ ಹೋಗ್ಬೇಕು ಪಿಂಚನ್ ತಗೋಬೇಕು ಇನ್ನು ಈಗ ಎಲ್ಲಿ ಪಿಂಚನ್ ಕೊಟ್ಟರು 3ನೇ ತಾರೀಕು ಆಗಬೇಕು ಏನು ಮಾಡೋದಪ್ಪ. 101 ವರ್ಷ ಹಿಂಗೆ ಓಡಾಡ್ಕೊಂಡಿದ್ದೀರಲ್ಲ ಹೆಂಗೆ ಅಂತ ಏನು ನಿಮ್ಮ ಗುಟ್ಟು? ನಮ್ದೇನು ಗೊತ್ತಿಲ್ಲಕ್ಕಪ್ಪ. ನಮ್ಮ ಮಕ್ಕಳು ಸೊಸೆರು ಅವರೇ ಅಲ್ಲಿ. ಆಗ ಆದೊತ್ತಿಗೆ ಒಂಚೂರು ಹಾಕ್ತಾರೆ, ಉಣ್ಕತ್ತೀನಿ ಕೂತಿರ್ತೀನಿ ಅಲ್ಲಿ ಇಲ್ಲಿ ಅಷ್ಟೇ. ಈಗ ಒಂದು ಇಡ್ಲಿ ಒಂದು ಕಾಫಿ ಕುಡ್ದು ಬಂದು ಓಟ್ ಹಾಕಿದ್ರಿ, ಓಟ್ ಹಾಕಿ ಖುಷಿ ಆಗಿದ್ಯಾ? ಖುಷಿ ಇದೆ. ವರ್ಷಕ್ಕೂ ಆಗ್ತಾನೇ ಇಲ್ಲ, 1 ವರ್ಷನೂ ತಪ್ಪಿಸ್ತೆ. ಅವಾಗಿಂದ ನಂಗೂ 4 ಹೆಣ್ಮಕ್ಳು 2 ಹೆಣ್ಮಕ್ಳು ಅಷ್ಟೆಲ್ಲ ಸಾಕಿ ಯಾವ ವರ್ಷನೂ ತಪ್ಪಿಸಿಲ್ಲ. ಅದೇನಾ ವೋಟರ್ ಐಡಿ? ಇದು ತಿಮ್ಮಮ್ಮ ಅಂತ. ತಿಮ್ಮಮ್ಮ ಅಂತ. ಅದೇ ನಮ್ಮ ಮೊಮ್ಮಕ್ಕಳು ಇಸ್ಕ ಬೈದ ಅಂದವ್ರೆ. ಸರಿ ಅಜ್ಜಿ, ಒಳ್ಳೇದಾಗ್ಲಿ ಅಜ್ಜಿ. ಆಯ್ತಪ್ಪ, ನಿಮ್ಗೆಲ್ಲ ಒಳ್ಳೇದೇ ಆಗ್ಲಿ ಕಣಪ್ಪ. ಎಲ್ರಿಗೂ ಎಲ್ರೂ ನಾನೇನು ಇಷ್ಟು ವರ್ಷಕ್ಕೂ ಒಂದು ಅಂತ್ರ ಕಟ್ಟಿಲ್ಲ, ಮಂತ್ರ ಕಟ್ಟಿಲ್ಲ, ಶಾಸ್ತ್ರ ಕೇಳಿಲ್ಲ. ಒಬ್ಬರು ಕೈ ತೋರಿಸ್ಬೇಕೆ ತೋರಿಸ್ಬೇಡ, ತೋರಿಸ್ಬೇಡಿ, ಕೈ ತೋರಿಸ್ಬಾರ್ದು ಅಂತ ಹೇಳ್ತಾರೆ ಜ್ಯೋತಿಷಿಗಳು. ತೋರಿಸ್ಬೇಡಿ, ನಿಮ್ಗೆ ಸಾಯಿ ಗಂಟನು ನಿಮ್ಮ ಕೈಲಿ ಅನ್ನೋದೆ ಅಂದ್ರಿ. ಹಂಗೆ ಮಾರಾದ್ರು ಕೊಟ್ಟವ್ರಲ್ಲ ಪಾಠಶಾಲೆ ಪಿಂಚಿನು ನಂಗೆ. ಯಾರು ಮನೇಲಿ ಯಾರು ಇದ್ದಾರೆ ನಿಮ್ಮ ಮನೇಲಿ? ನಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅಂತ? ಒಟ್ಟಿಗಿಲ್ಲಕ್ಕಪ್ಪ, ಬೇರೆ ಬೇರೆ ಅವ್ರೆ ಎಲ್ಲ ಒಟ್ಟು. ನೋಡಿ, ಇದು 101 ವರ್ಷದ ಅಜ್ಜಿ. ನಾನು ಇದುವರೆಗೂ ಒಂದು ಮಂತ್ರ ಕಟ್ಟಿಲ್ಲ, ಒಂದು ಮಂತ್ರ ಕಟ್ಟಿಲ್ಲ ಅಂತ ಹೇಳ್ತೇವೆ. ಯಾಕಂದರೆ ಈ ಜೀವನ ಮಾಡಬೇಕು ಅನ್ನುವಂಥದ್ದೇ ಒಂದು ಮಂತ್ರ ಆಗಿರ್ಬೇಕಾದ್ರೆ ಇನ್ನು ಕಟ್ಟೋಂಥ ಅಗತ್ಯ ಏನಿದೆ ಅಂತ. ಎಷ್ಟು ಜೀವನೋತ್ಸಾಹ ನೋಡಿ ಅಜ್ಜಿಗೆ. ಬಂದು 101 ವರ್ಷದಲ್ಲಿ ಬಂದು ಈ ರೀತಿ ಮತ ಚಲಾಯಿಸುವಂಥದ್ದು ಇದು ಸಾಮಾನ್ಯ ಸಂಗತಿ ಅಲ್ಲ. ಬೇರೆಯವ್ರಿಗೆ ಮಾದರಿ ಆಗಬೇಕಿದೆಲ್ಲವೂ ಕೂಡ.